ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕರೆಂಟ್ ಫ್ರೀ, ರಾಜ್ಯದ ಪ್ರತಿ ಮನೆಗೂ 200 ಯೂನಿಟ್ ಉಚಿತ. ಇದು ಮೊದಲ ಘೋಷಣೆ. ಇನ್ನೂ 4 ಮಹಾ ಘೋಷಣೆ ಬಾಕಿ ಇದೆ ಅಂತಾನೆ ಕಾಂಗ್ರೆಸ್ 2023ರ ಕಹಳೆ ಮೊಳಗಿಸಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕರೆಂಟ್ ಫ್ರೀ, ರಾಜ್ಯದ ಪ್ರತಿ ಮನೆಗೂ 200 ಯೂನಿಟ್ ಉಚಿತ. ಇನ್ಮೇಲೆ ನೀವು ಯಾರು ಕರೆಂಟ್ಗೆ ದುಡ್ಡು ಕಟ್ಟಂಗಿಲ್ಲ. ಯುವಕರು, ರೈತ ಬಂಧುಗಳು, ಯಾರು 200 ಯೂನಿಟ್ ವರೆಗೂ ಕೂಡ ನೀವು ಯಾರು ಕೂಡ ಕರೆಂಟ್ ಕಟ್ಟಂಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ಕೇಳಿದ್ರಲ್ಲ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದನ್ನ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಆಗೋ ರೇಸ್ನಲ್ಲಿರೋ ಮುಂಚೂಣಿ ನಾಯಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಎಲ್ಲಾ ಮನೆಗಳಿಗೂ ಗೃಹಜ್ಯೋತಿ ಹೆಸರಲ್ಲಿ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡೋ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಇನ್ನೂ 4 ಗಿಫ್ಟ್ಗಳಿವೆ. ಫ್ರೀ ಕರೆಂಟ್ ಜೊತೆ ಸುಳಿವು ಕೊಟ್ಟ ಡಿಕೆಶಿ. ನಿಮ್ಗೋಸ್ಕರ ಅನೇಕ ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ. ಏನು ಮಾತ್ ಪ್ರತಿಜ್ಞೆಯನ್ನು ನಾವು ಮಾಡ್ತೇವೆ. ಇವತ್ತು ಮೊದಲನೆಯ ಗ್ಯಾರಂಟಿ ಬೆಳಗಾಂನಲ್ಲಿ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನು ಕೊಟ್ಟು ಮನೆಯ ಬೆಳಕನ್ನ ಮಾಡುವಂತ ಕೆಲಸ ಈ ಗಂಡು ಭೂಮಿ ಬೆಳಗಾವಿಯಿಂದ ಪ್ರಾರಂಭ ಮಾಡಿದ್ದೇವೆ. ಬೆಳಗಾವಿಯ ಚಿಕ್ಕೋಡಿ ಪಟ್ಟಣದ ಆರ್ಡಿ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಈ ಘೋಷಣೆ ಮೊಳಗಿಸಿದ್ರು. ಅಷ್ಟೇ ಅಲ್ಲ, ವೇದಿಕೆ ಮೇಲೆ ಎಲ್ಲಾ ನಾಯಕರು ಉಚಿತ ವಿದ್ಯುತ್ ಘೋಷಣೆ ನಾಮಫಲಕವನ್ನು ಪ್ರದರ್ಶಿಸಿದ್ರು. ಬೆಲೆ ಏರಿಕೆ ಭ್ರಷ್ಟ ಸರ್ಕಾರ ಎಂದ ಸಿದ್ದರಾಮಯ್ಯ. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ನಾವು ಅಧಿಕಾರಕ್ಕೆ ಬಂದ್ರೆ ಸೊಸೈಟಿಗಳ ಸಾಲ ಇರಬಹುದು, ಬ್ಯಾಂಕುಗಳ ಸಾಲ ಇರಬಹುದು, 1 ಲಕ್ಷದವರೆಗೆ ಮನ್ನಾ ಮಾಡ್ತೀವಿ ರೈತರ ಸಾಲವನ್ನ ಅಂತ ಹೇಳಿದ್ರು. ಮಾಡಿದ್ರ ನರೇಂದ್ರ ಮೋದಿಜಿ 1 ರೂಪಾಯಿ ಯಾರು ಮನ್ನಾ ಮಾಡಿದ್ರೇನ್ರಿ? ನೀವು ಬಸವರಾಜ ಬೊಮ್ಮಾಯಿ 1 ರೂಪಾಯಿ ಯಾರು ಮನ್ನಾ ಮಾಡಿದ್ರೇನ್ರಿ? 1 ಲಕ್ಷದವರೆಗೆ ಮನ್ನಾ ಮಾಡ್ತೀವಿ. ಎಲ್ರಿ ಬಸವರಾಜ ಬೊಮ್ಮಾಯಿ 1 ರೂಪಾಯಿ ಮನ್ನಾ ಮಾಡ್ಲಿಲ್ವಲ್ರಿ ನೀವು? 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿ ವಹಿಸಿದ್ದು ಇದೇ ಜಾಗದಲ್ಲಿ. ಇವತ್ತು ಅದೇ ವೀರಸೌಧದ ಮುಂದಿರುವ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಉಚಿತ ವಿದ್ಯುತ್ ಘೋಷಿಸಿದ್ದಾರೆ. ಪ್ರಜಾಧ್ವನಿ ಬಸ್ ಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಸಂಜೆ ಬೆಳಗಾವಿಯ ರಾಮತೀರ್ಥ ನಗರದ ಅಂಜುಮನ್ ಮೈದಾನದಲ್ಲಿ ಸಮಾವೇಶನೂ ನಡೆಯಿತು. ಅಧಿಕಾರಕ್ಕಾಗಿ ಉಚಿತ ವಿದ್ಯುತ್ ಘೋಷಣೆ. ಕಾಂಗ್ರೆಸ್ ಉಚಿತ ಘೋಷಣೆಗೆ ಕಾಲೆಳೆದ ಬಿಜೆಪಿ. ಡಿಕೆ ಶಿವಕುಮಾರ್ ಅವರೇ, ನೀವೇ ಇಂಧನ ಸಚಿವರಾಗಿದ್ದಾಗ ರೈತರ ಕೃಷಿಗೆ ಅಗತ್ಯವಾದ ವಿದ್ಯುತ್ ನೀಡಲಿಲ್ಲ. ಅನಿಯಮಿತವಾಗಿ ವಿದ್ಯುತ್ ಕಡಿತ ಮಾಡಿ ರೈತರ ಬೆಳೆಗೆ ಕೊಳ್ಳಿ ಇಟ್ಟಿದ್ದೀರಿ. ಈಗ ಅಧಿಕಾರಕ್ಕಾಗಿ ಉಚಿತ ವಿದ್ಯುತ್ ನಾಟಕವಾಡುತ್ತಿದ್ದೀರಿ ಅಂತಿದೆ ಬಿಜೆಪಿ. ಜನರಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ, ಬೆಲೆ ಏರಿಕೆ ದುನಿಯಾದಲ್ಲಿ ಒಳ್ಳೆಯದೇ. ಇದೊಂದೇ ಅಲ್ಲ, ಇನ್ನೂ 4 ಮಹಾ ಘೋಷಣೆಗಳಿವೆ ಅಂದಿದ್ದಾರೆ ಡಿಕೆಶಿ. ನೋಡೋಣ ಜನ ಕಾಂಗ್ರೆಸ್ ಪರ ಎಷ್ಟು ಒಲವು ತೋರಿಸ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನವರು ಉಚಿತ ವಿದ್ಯುತ್ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ರಾಜ್ಯದ ಮನೆ ಮನೆಗೂ ಉದ್ಯೋಗ ಸಿಗತ್ತೆ ಅಂತಾನೆ ಕೈಗೆ ಟಕ್ಕರ್ ಕೊಟ್ಟಿದ್ದಾರೆ. ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮನೆ ಮನೆಗೂ ಉದ್ಯೋಗ. ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮನೆ ಮನೆಗೂ ಉದ್ಯೋಗದ ಭರವಸೆ ಕೊಟ್ಟಿದ್ದಾರೆ. ಬರೀ ಉದ್ಯೋಗದ ಭರವಸೆಗಳನ್ನಷ್ಟೇ ಅಲ್ಲ, 10 ಹಲವು ಜನಪರ ಘೋಷಣೆಗಳನ್ನ ಮೊಳಗಿಸಿದ್ರು. ಅಧಿಕಾರಕ್ಕೆ ಬಂದ 4 ತಿಂಗಳಲ್ಲಿ ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಿದ್ದಾರೆ. ಬಡ ಮಕ್ಕಳಿಗೆ ಖಾಸಗಿ ಶಾಲೆಯಂತೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಬಡವರಿಗೆ ಉಚಿತ ನಿವೇಶನ ಕೊಟ್ಟು ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಮಾರಕ ಕಾಯಿಲೆಗಳ ಚಿಕಿತ್ಸೆಗೆ 10 ಲಕ್ಷದವರೆಗೆ ಧನ ಸಹಾಯ ಸಿಗಲಿದೆ. ಗ್ರಾಮ ಪಂಚಾಯಿತಿ ಪಟ್ಟಣದಲ್ಲಿ ಎಲ್ಲ ಬಡವರಿಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂದ್ರು ಕುಮಾರಸ್ವಾಮಿ. ಇವತ್ತು ಈ ರಾಜ್ಯದಲ್ಲಿ ಯಾರಿಗೂ ಮನೆ ಇಲ್ಲ, ಬಡವರಿದ್ದೀವಿ, ನಿವೇಶನ ಇಲ್ಲ. ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಕಲಬುರಗಿಯ ಆಳಂದ ಚಿಂಚೋಳಿಯಲ್ಲಿ ಯಶಸ್ವಿಯಾದ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಇಂದು ರಾಷ್ಟ್ರಕೂಟರ ನಾಡು ಸೇಡಂ ತಾಲೂಕಿಗೆ ಕಾಲಿಟ್ಟಿತ್ತು.
ಸೂಲೆಪೇಟ್ ಪಟ್ಟಣದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆಗೆ ಸೇಡಂ ಅಭ್ಯರ್ಥಿ ಬಾಲರಾಜ್ ಗುತ್ತೇದಾರ್ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸ್ವಾಗತ ಸಿಕ್ತು. 15 ಅಡಿ ಎತ್ತರದ ಹಸಿ ಕಡಲೆಕಾಯಿಯಿಂದ ಮಾಡಿದ ಬೃಹತ್ ಹಾರ ಹಾಕಿ ಕುಮಾರಸ್ವಾಮಿಯನ್ನ ಸ್ವಾಗತಿಸಿದ್ರು. ಆಮೇಲೆ ಗ್ರಾಮದ ಐತಿಹಾಸಿಕ ಸಂಗಮೇಶ್ವರ ದೇವರ ದರ್ಶನ ಪಡೆದ ಕುಮಾರಸ್ವಾಮಿ ಗುತ್ತೇದಾರ್ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಈ ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ರೈತರ ಜೊತೆ ಸಂಕ್ರಾಂತಿ ದಿನ ವರ್ಚುವಲ್ ಸಭೆ. ಜನವರಿ 16ರಂದು ಸಂಕ್ರಾಂತಿ ದಿನದಂದು ರೈತರ ಜೊತೆ ವರ್ಚುವಲ್ ಸಭೆ ನಡೆಸಲು ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಕುಮಾರಣ್ಣನ ಜೊತೆ ಸಂಕ್ರಾಂತಿ ಸಂವಾದ ಕಾರ್ಯಕ್ರಮದ ಲೋಗೋನು ರಿಲೀಸ್ ಮಾಡಿದ್ರು. ರೈತ ಸಂಕ್ರಾಂತಿ ಕುಮಾರಣ್ಣ ಜೊತೆ ಅಂತಕ್ಕಂಥ ಒಂದು ಲೋಗೋವನ್ನು ಇವತ್ತು ಬಿಡುಗಡೆ ಮಾಡಿದ್ವಿ. ಆ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಯಾರು ಬೇಕಾದರೂ ನನ್ನ ಜೊತೆಯಲ್ಲಿ ಸಂಪರ್ಕಕ್ಕೆ ಬರ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿ ಸಾಗ್ತಿದೆ. 2023 ಎಲೆಕ್ಷನ್ಗೆ ಕುಮಾರಸ್ವಾಮಿ ಘೋಷಿಸಿರುವ ಪಂಚರತ್ನ ಘೋಷಣೆಗಳನ್ನ ಜನ ಯಾವ ರೀತಿ ಸ್ವೀಕರಿಸುತ್ತಾರೆ ಅನ್ನೋದಕ್ಕೂ ಉತ್ತರ ಸಿಗಲಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಕಾಂಗ್ರೆಸ್ ಕರೆಂಟ್ ಜೆಡಿಎಸ್ ಉದ್ಯೋಗದ ಅಸ್ತ್ರ ಬಿಟ್ಟಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಏನ್ ಕೊಡ್ತಾರೆ, ಏನ್ ಘೋಷಣೆ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ನಾಳೆ ಮೋದಿ ಬರ್ತಿದ್ದಾರೆ, ರೋಡ್ ಶೋ ಮಾಡ್ತಾರೆ ಅನ್ನೋದು ಫೈನಲ್ ಆಗಿದೆ. ನಾಳೆ ಗಂಡು ಮೆಟ್ಟಿದ ನಾಡಲ್ಲಿ ಮೋದಿ ಘರ್ಜನೆ. ಪ್ರಧಾನಿ ಮೋದಿ ನಾಳೆ ಹುಬ್ಬಳ್ಳಿಗೆ ಬರ್ತಿದ್ದಾರೆ. ಅವಳಿ ನಗರದಲ್ಲಿ ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಯುವ ಜನೋತ್ಸವ ನಡೆಯುತ್ತಿದೆ. 5 ದಿನಗಳ ಯುವ ಜನೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೆಹರು ಮೈದಾನದಲ್ಲಿ ಚಾಲನೆ ನೀಡಲಿದ್ದಾರೆ. ಮೋದಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಹುಬ್ಬಳ್ಳಿ ಮದುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಮೋದಿ ಕಾರ್ಯಕ್ರಮದಿಂದ ಶಟರ್ ಔಟ್. ತಪ್ಪಿನ ಅರಿವಾಗಿ ಕೊನೆ ಕ್ಷಣದಲ್ಲಿ ಆಹ್ವಾನ. ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ರನ್ನ ವೇದಿಕೆ ಮೇಲೆ ಕೈಬಿಟ್ಟ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಧಾನಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಇವತ್ತು ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಹೋಗಿದೆ. ಶೆಟ್ಟರ್ಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದು ಅಧಿಕಾರಿಗಳ ಎಡವಟ್ಟು ಅಂದ್ರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ. ಕೇಂದ್ರ ಸಚಿವರ ಗಮನಕ್ಕೆ ಇದು ತರಲಾಗಿದೆ. ಕೇಂದ್ರ ಸಚಿವರು ಏನು ಸರಿಯಾಗಿ ಮಾಡತಕ್ಕಂಥ ಮಾಡಿದ್ದಾರೆ. ಇದು ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಪತ್ರಿಕೆ, ಸರ್ಕಾರ ಕಡೆಯಿಂದ ಆಗಿರ್ತಕ್ಕಂಥ ಪತ್ರಿಕೆ ಇದೆ. ಹೀಗಾಗಿ ಸರ್ಕಾರದವರೇ ಅಥವಾ ಜಿಲ್ಲಾಡಳಿತ ಯಾರು ಇಲ್ಲೇ ನಮ್ಮ ಡಿ ಸಿ ಅವರು ಏನಾಗಿದೆ ಅವ್ರಿಗೆ ಸೂಕ್ತವಾಗಿ ಹೇಳ್ತಕ್ಕಂಥದ್ದು ಮಾಡಿದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಿದೆ. 2023 ಅಜೆಂಡಾ ಹುಬ್ಬಳ್ಳಿಯಲ್ಲಿ ಮೋದಿ ರೋಡ್ ಶೋ. 2023ರ ಚುನಾವಣೆಯಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿದೆ ಬಿಜೆಪಿ. ಹಾಗಾಗಿ ಪ್ರಧಾನಿ ಮೋದಿ ಎಂಬ ಮ್ಯಾಜಿಕ್ ಮೆನ್ರನ್ನ ಕರೆಸಿ ಸಮಾವೇಶ ನಡೆಸುತ್ತಿದೆ. ಬರೀ ಸಮಾವೇಶ ಅಲ್ಲ, ನಾಳೆ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಕೂಡ ನಡೆಯೋದು ಖಚಿತ. ಇವತ್ತು ಇಡೀ ನಾಗರಿಕರು, ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಎಲ್ಲ ನಾಗರಿಕರು ಕೂಡ ಪ್ರಧಾನಮಂತ್ರಿಗಳು ಹಾದು ಹೋಗ್ತಕ್ಕಂಥ ರೋಡು, ಗೋಕುಲ್ ರಸ್ತೆ, ಹೊಸೂರು, IB ಕ್ರಾಸು, ಹಳೆ ಕೋರ್ಟ್ ಸರ್ಕಲ್ ಮುಖಾಂತರ ಏನು ಹಾದು ಹೋಗ್ತಾರೆ, ಆ ಎರಡೂ ಕಡೆನೂ ಜನರಿಗೆ ನಿಲ್ತಕ್ಕಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇನೆ. ಸಾವಿರಾರು ಸಂಖ್ಯೆಯಲ್ಲಿ ರೋಡಿನ ಎರಡೂ ಬದಿಗೆ ನಿಲ್ಲುವ ಮುಖಾಂತರ ಪ್ರಧಾನಮಂತ್ರಿಗಳನ್ನು ಒಂದು ನೋಡ್ತಕ್ಕಂಥ ಅವಕಾಶವನ್ನು ಇವತ್ತು ಎಲ್ಲರಿಗೂ ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಮಾಡಿಕೊಂಡಂಥದ್ದಾಗಿದೆ. ಅಂದ್ಹಾಗೆ ನಾಳೆ ಮೋದಿ ಎಷ್ಟೊತ್ತಿಗೆ ಬರ್ತಾರೆ, ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಂತ ನೋಡೋದಾದ್ರೆ, ಮಧ್ಯಾಹ್ನ 3:30ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸುತ್ತಾರೆ. ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅಂದ್ರೆ ಬರೋಬ್ಬರಿ 7.5 ಕಿಲೋಮೀಟರ್ ರೋಡ್ ಶೋನಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ಯುವ ಜನೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ರೋಡ್ ಶೋ ನಡೆಯೋ ಮಾರ್ಗದ ಉದ್ದಕ್ಕೂ ಪೊಲೀಸ್ ನಿಗಾ ವಹಿಸಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಹುಬ್ಬಳ್ಳಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಯುವ ಜನೋತ್ಸವದಲ್ಲಿ 25,000ಕ್ಕೂ ಹೆಚ್ಚು ಯುವಕರಿಗೆ ಸ್ಥಳಾವಕಾಶ ಇದ್ದು ಸಮಾವೇಶದಲ್ಲಿ ಅಂದಾಜು 2 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಮಾನ್ಯ ಪ್ರಧಾನಮಂತ್ರಿಗಳ ಅವರ TP ಪ್ರಕಾರ, ಟೂರ್ ಪ್ರೋಗ್ರಾಮ್ ಪ್ರಕಾರ 3:40ಕ್ಕೆ ಅವರು ಲ್ಯಾಂಡ್ ಆಗ್ತಾರೆ. ಬೈ ರೋಡ್ 8 ಕಿಲೋಮೀಟರ್ ಸುಮಾರು ರೋಡ್ ಏನಾಗುತ್ತೆ ಅದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಲ್ಲಿ 8 ಕಿಲೋಮೀಟರ್ ಬಂದು ಅವರು ಇನಾಗ್ರೇಷನ್ ಸ್ಥಳಕ್ಕೆ ಬಂದು 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಅಲ್ಲಿ ರೈಲ್ವೆ ಮೈದಾನದಲ್ಲಿ 25,000 ಜನ ಅಷ್ಟೇ ಅಕಾಮಿಡೇಟ್ ಮಾಡೋದಕ್ಕೆ ಆಗೋದ್ರಿಂದ ಇನ್ನೂ 2 ಸುತ್ತಮುತ್ತಲಿರೋ ಮೈದಾನಗಳಲ್ಲಿ LED ಸ್ಕ್ರೀನ್ಸ್ ಮುಖಾಂತರ ಲೈವ್ ಟೆಲಿಕಾಸ್ಟ್
ಮಾಡೋ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಮೋದಿ ಅವರನ್ನ ಸ್ವಾಗತಿಸೋಕೆ ಸಿಎಂ ಬೊಮ್ಮಾಯಿ ಸೇರಿದಂತೆ ಇಡೀ ಸರ್ಕಾರವೇ ನಾಳೆ ಹುಬ್ಬಳ್ಳಿಗೆ ಬರ್ತಿದೆ. ಮೋದಿ ಆಗಮನ ಹುಬ್ಬಳ್ಳಿ ಧಾರವಾಡದ ಜೊತೆ ಉತ್ತರ ಕರ್ನಾಟಕದಲ್ಲೂ ಬಿಜೆಪಿಗೆ ಭರ್ಜರಿ ಗೆಲುವು ತಂದುಕೊಡೋ ನಿರೀಕ್ಷೆ ಕಮಲ ಕಲಿಗಳದ್ದು. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ಶ್ರೀನಿವಾಸ್ ಗೌಡ. ಸಿದ್ದರಾಮಯ್ಯ ಗೆದ್ದು ಸಿಎಂ ಆದ್ರೆ ಶ್ರೀನಿವಾಸ್ ಗೌಡ ಎಂಎಲ್ಸಿ ಆಗಿ ಮಂತ್ರಿ ಆಗ್ತಾರೆ. ಈ ಆಫರ್ ಕಾಂಗ್ರೆಸ್ ಕೊಟ್ಟಿದೆ ಅಂತ ಶ್ರೀನಿವಾಸ್ ಗೌಡ ಮಾತಾಡಿರೋ ಆಡಿಯೋ ವೈರಲ್ ಆಗಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಗೆದ್ರೆ ಕ್ಷೇತ್ರದಲ್ಲಿ ಓಡಾಡಲ್ಲ, ನಾನೇ ನೋಡ್ಕೊಳ್ಳೋದು, 17 ಕೋಟಿ ಸಾಲ ಇದೆ, ಅದಕ್ಕೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂದಿರೋ ಆಡಿಯೋ ಬಗ್ಗೆಯೂ ನ್ಯೂಸ್ 18 ಜೊತೆ ಶ್ರೀನಿವಾಸ್ ಗೌಡ ಮಾತಾಡಿದ್ರು. ನಮಸ್ಕಾರ, ನಾನು ಹೇಮಗಲ್ ಚೆನ್ನಾಗಿ ಅವನು. ಹೇಳಪ್ಪ. ಇಲ್ಲ, ಎಲ್ರು ಟೂರ್ ಮಾಡ್ತಾರೆ, ನೀವು ಟೂರೇ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಮಾಡೋದು ನಾನಲ್ಲ. ಏನ್ ಸಿದ್ದರಾಮಯ್ಯ ನೀವು ಬಂದ್ರ ನೀವು ಇರೋಣ? ಇಲ್ಲ, ಮಾಡಿದ್ದೀನಿ, ಈಗಾಗಲೇ 2 ಇದು ಮಾಡಿದ್ದೀನಿ. ನಾನಿವತ್ತು ಒಂದ್ 2-3 ದಿನ ಊರಾಗಿರಲ್ಲ. ಆಮೇಲೆ ಬಂದು ಉಳಿದಿದ್ದು ಎಲ್ಲಾ ಕ್ಷೇತ್ರಗಳಿಗೂ ಬರ್ತೀನಿ. ಹಂಗಲ್ಲಣ್ಣ, ಗ್ರಾಮ ಪಂಚಾಯತಿಗಳು ಹಂಗಲ್ಲ, ನಮ್ಮವ್ರನ್ನ ಊರಿದ್ರೆ ನೀವ್ ಚೆನ್ನಾಗಿತ್ತು ನಮ್ಗ. ನಾವು ಬರ್ತೀನಿ ಎಂದೆ, ನೀವು ಜೊತೆ ನೀವೇ ಕ್ಯಾಂಡಿಡೇಟ್ ಒಳ್ಳೇದಾಗುತ್ತೆ ನಾವು. ನೀವೇ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಗೆ ಒಳ್ಳೇದಾಗ. ನಾನೇ ಕ್ಯಾಂಡಿಡೇಟ್ ಆಗಿ ಹೋದ್ ಸಾರಿ 17 ಕೋಟಿ ಖರ್ಚು ಸಾಲ ಮಾಡಿರೋದು ಇನ್ನೂ ತೀರಿಸಲ್ಲ. ನನ್ನ ಗತಿ ಯಾರು ಮಾಡೋದು ಹೇಳು? ಸಹಾಯ ಮಾಡ್ತೀವಿ ಬಾಣ, ಸಹಾಯ ಮಾಡ್ತೀವಿ ಬಾಣ ನಾವು. 17 ಕೋಟಿ ನೀವೆಲ್ಲರೂ ಕೊಟ್ಬಿಡ್ತೀರಿ, ಅದಾಗ್ಬಿಡ್ತದೆ. ಕೇಳಿಲ್ಲ, ಈಗ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಸಿದ್ದರಾಮಯ್ಯ ಗೆಲ್ಲಿಸ್ರಿ, ನನ್ನ MLC ಮಾಡಿ ಮಂತ್ರಿ ಮಾಡ್ತಾರೆ. ಅಣ್ಣ ಅದಕ್ಕೂ ಸಂತೋಷನೇ. ನಾವೆಲ್ಲರೂ ಹೇಳ್ಬಿಟ್ಟೆ ನಮ್ ಶ್ರೀನಿವಾಸ್ ಗೌಡ್ರೆ ಅಂತ. ಇವಾಗ ಅದನ್ನೇ ಹೇಳು, ಶ್ರೀನಿವಾಸ್ ಗೌಡ್ರದೇ ಅದು. ಆತ್ಮೇನು ಗೆದ್ದೋದ್ಮೇಲೆ ಆತ್ಮ ಬರಲ್ಲ, ನಾನೇ ಓಡಾಡೋದು. ಸಂತೋಷ ಮಾಡ್ಕೋ, ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ನಾನೇ. ಅದರಿಂದ ಅದೇನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ರಿಗೂ ಹೇಳು, ನಿಮ್ಮ ಭಾಗದಾಗ ಎಲ್ರಿಗೂ ಕೊಟ್ಟಿಲ್ಲ. ಇದು ಯಾವುದೋ ಈ ತರಹ ಮಾಡೋ ಮನುಷ್ಯನೂ ನಾನಲ್ಲ. ಅವರು ಅಧಿಕಾರ ಕೊಡ್ತಾರೆ ಅಂತ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇಲ್ಲ. ಅವರೊಬ್ಬ ಧೀಮಂತ ನಾಯಕರು, ಹಾಗಾಗಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋದು ಬಿಟ್ಟರೆ ನನ್ನ ತಲೆಯಲ್ಲಿ ಇನ್ನೇನೂ ಇಲ್ಲ. ನಾನು DRDO ಜಮೀನು ಬಂದಿತ್ತು, ಏರ್ಪೋರ್ಟ್ ಪಕ್ಕದಲ್ಲಿ, ಕೋಲಾರ ಏರ್ಪೋರ್ಟ್ ಪಕ್ಕದಲ್ಲೇ ನನ್ನ ಜಮೀನು. ಆ ಜಮೀನು ಹೋಗಿದ್ದು ದುಡ್ಡು ಬಂದಿತ್ತು 8.5 ಕೋಟಿ. ಅದಲ್ಲದೆ ಒಂದಷ್ಟು ದುಡ್ಡನ್ನು ಸಾಲ್ವ ಮಾಡಿ ಕಟ್ಟಿದ್ದು ನಿಜ. ಈ ಸಾರಿ ಆ ಚುನಾವಣೆಯಲ್ಲಿ ಮಾಡಿದ್ದು ನಿಜ. ಯಾವುದೇ ಇದನ್ನು ನಾವು ಕೇಳಿಲ್ಲ, ಹೇಳೋದು ಇಲ್ಲ, ಮಾಡೋದು ಇಲ್ಲ. ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಸೇರಿದ್ದೇ ವಿನಃ ಅಂಥದ್ದನ್ನು ನಾನೆಂದೂ ಕೇಳಿಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಣೆ ಪ್ರಮಾಣ ಮಾಡಿಸುತ್ತಿದ್ದಾರೆ. ತೆಂಗಿನಕಾಯಿ ಮುಟ್ಟಿಸಿ ಆಣೆ ಮಾಡಿಸಿ ಗಿಫ್ಟ್ ಕೊಡ್ತಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಹೊನ್ನಿಹಾಳ ಗ್ರಾಮದಲ್ಲಿ ಹೆಬ್ಬಾಳ್ಕರ್ ಮುಂದೆಯೇ ಗ್ರಾಮಸ್ಥರು ತೆಂಗಿನಕಾಯಿ ಹೊಡೆದ್ರು. ಶಾಸಕಿ ಹೆಬ್ಬಾಳ್ಕರ್ ಮುಂದೆ ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಹೆಬ್ಬಾಳ್ಕರ್ ಜನ ತೆಂಗಿನಕಾಯಿ ಒಡೆಯೋದನ್ನ ನೋಡ್ತಾ ನಿಂತರು. ನಾವು ಸ್ವಾಭಿಮಾನ ಮಾಡುವುದಿಲ್ಲ, ನಾವು ಶಿಕ್ಷಣ ಕಲಿತಿಲ್ಲ, ಆದರೂ ಬುದ್ಧಿಹೀನರಲ್ಲ. ಸಗರಿಸೋದು ತೆಂಗಿನಕಾಯಿ ಒಡೆಯರ ತಲೆ ಮೇಲೆ ಯಾರು ನಿಮ್ಮನ್ನು ಕರು ನಾವು ಬಡವರಿದ್ದೇವೆ ನಿಜ. ಮಿಕ್ಸರ್ ಕೊಟ್ಟನೆ, ಪಾತ್ರೆ ಕೊಟ್ಟನೆ ಮಾಡ್ಕೊಂಡು ಅದ್ರ ಮೇಲೆ ತೆಂಗಿನಕಾಯಿ ತಗೊಂಡು ಹಾನಿ ಮಾಡಬೇಕು, ಆಮೇಲೆ ಕೊಡ್ತೇನೆ, ಈ ತಂತ್ರಗಾರಿಕೆಗೆ ಜನರು ಧಿಕ್ಕಾರ ಮಾಡಿದ್ದಾರೆ. ಇವತ್ತು ಹೊನ್ನಾಳ ಊರಲ್ಲಿ ಸಾಕಷ್ಟು ಮಾತೆಯರೇ, ಹಿರಿಯರೇ, ಹುಡುಗರೇ, ತರುಣರೇ ಎಲ್ಲರೂ ಸೇರಿ ತೆಂಗಿನಕಾಯಿ ಹೊಡೆದು ನಿಷೇಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಂಥ ರಾಜಕೀಯಕ್ಕೆ ಯಾವಾಗೂ ಅವಕಾಶ ಸಿಗಲ್ಲ ಅಂತ ಹೇಳಿ ಜನರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಎಲ್ಲ ಊರಿನ ಗುರು ಹಿರಿಯರಿಗೆ ಎಲ್ಲರೂ ಧನ್ಯವಾದ ಕೋರುತ್ತೇನೆ. ಇಂಥ ಹೊಲಸ ರಾಜಕೀಯಕ್ಕೆ ಯಾರೂ ಅವಕಾಶ ಕೊಡಬಾರ್ದು. ಮಾಡಬೇಕಾದ್ರೆ ಅಭಿವೃದ್ಧಿ ಮಾಡಬೇಕು, ಉದ್ಯೋಗ ಕೊಡಬೇಕು, ನೌಕರಿ ಕೊಡಬೇಕು, ಅದ ಜನರದ ಆಕಾಂಕ್ಷೆ ಇದೆ, ಅಪೇಕ್ಷೆ ಇದೆ. ಅದು ಬಿಟ್ಟು ಏನೂ ಮಾಡಲಿಕ್ಕಾಗಿಲ್ಲ ಅಂತೇಳಿ ಸುಮ್ಮನೆ ಮಾತಿನ ಸರದಾರಣೆ ಅಂತ ಹೇಳಿ ದೊಡ್ಡ ದೊಡ್ಡ ಮಾತು ಹೋಗಿದ್ದು, ಆ ಊರಲ್ಲಿ ಇಷ್ಟು ಕೋಟಿ ಕೊಟ್ಟನೆ, ಈ ಊರಲ್ಲಿ ಇಷ್ಟು ಕೋಟಿ ಕೊಟ್ಟನೆ, ಇದೆಲ್ಲ ಸುಳ್ಳಿನ ಮಾತು. ಇವತ್ತು ಜನರು ಒಂದು ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಎಲ್ಲರೂ ನಾನು ಧನ್ಯವಾದ ಕೋರುತ್ತೇನೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ 56 ವರ್ಷದ ಜನ್ಮ ದಿನಾಚರಣೆಯನ್ನ ಆಚರಿಸಿಕೊಂಡರು. ಭರ್ಜರಿ ರೋಡ್ ಶೋ ನಡೆಸಿದ್ರು.
ಕಣ್ಣೀರು ಹಾಕೋದೆಲ್ಲ 12 ವರ್ಷದ ಹಿಂದೆನೆ ಮುಗಿದು ಹೋಯ್ತು ಅಂದ್ರು. ಇನ್ನು ರೆಡ್ಡಿ ಹೆಸರು ಹೇಳ್ತಿದ್ದಂತೆ ಸಚಿವ ಶ್ರೀರಾಮುಲು ಗರಂ ಆದ್ರು. ಜನರಿಗೆ ನಾನು ಇಷ್ಟ ಹೇಳೋದು, ನಾನು ದೊಡ್ಡ ದೊಡ್ಡ ಭರವಸೆಗಳು ಕೊಡೋದಕ್ಕಿಂತ ಕೂಡ, ನೀವು ನನಗೆ ಸಮಸ್ಯೆಗಳ ಪಟ್ಟಿ ಕೊಡೋದಕ್ಕಿಂತ ಕೂಡ, ನಿಮ್ಮ ಗ್ರಾಮಗಳಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ನನಗೆ ನೀವು ಕೊಡಿ. ನಾನು ಮಾಡೋ ಭಾಷಣ ಮತ್ತು ನಿಮ್ಮ ಊರು, ಇಡೀ ಗಂಗಾವತಿ ನಗರ, ತಾವೇ ಹುಡುಗರೆಲ್ಲರ ಕೈಯಲ್ಲಿ ಮೊಬೈಲ್ಸ್ ಇದೆ, ವಿಡಿಯೋ ತಗೊಳ್ಳಿ. ತಾವು ಗಂಗಾವತಿ 23 ಮೇ ಮುಂಚೆ ಹೇಗಿತ್ತು, 28 ಮೇ ಒಳಗಡೆ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಿ ಮತ್ತೆ ನೀವು ನನಗೆ ಗೊತ್ತಾಗ್ತದೆ. ಯಾರೊಬ್ಬರ ಜೊಬಿಗೂ ನಾನು ಕೈ ಹಾಕಿಲ್ಲ, ಯಾವೊಬ್ಬರಿಗೆ ನಾನು ಕುತ್ತಿಗೆಗೆ ಏನಾದರೂ ಇಟ್ಟು ನಾನು ನಿಮ್ಮ ಹತ್ರ ಇರೋ ರೊಕ್ಕ ನಾನು ಕೊಟ್ರಿ ಅಂತ ಹೇಳಿ ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ. ಸರ್ಕಾರದಲ್ಲಿ ಯಾವುದೇ ಲಂಚ ತಗೊಂಡಿರುವಂತ ಕೇಸ್ಗಳು ನನ್ನ ಮೇಲೆ ಇಲ್ಲ. ನನ್ನ ಸ್ವಂತ ವ್ಯಾಪಾರ ಭಗವಂತನ ಆಶೀರ್ವಾದದಿಂದ ನಾನು ಮಾಡಿದ್ದೀನಿ. ಅದನ್ನ ಅಸೂಯೆ ಪಟ್ಟು ಇವತ್ತು ಏನೇನೋ ತೊಂದರೆಗಳು ಮಾಡ್ಬೇಕಂತ ಹೋದ್ರು ಕೂಡ ಅದ್ರ ಬಗ್ಗೆ ನಾನು ಚಿಂತೆನೆ ಮಾಡ್ತಾ ಇಲ್ಲ. ಕನ್ಸ್ಬಿದ್ದರೆ ಹೇಳಲ್ಲ, ನಾನು ಅದೆಲ್ಲ ವಿಚಾರ ನೀನು ಯೋಚನೆ ಮಾಡಿಕೊಂಡು ನಿನ್ನ ಸ್ವಂತ ಬುದ್ಧಿಯಿಂದ ಮಾತಾಡಕ್ ಹೋಗಬೇಡ. ಆ ತರ ಯಾವುದೂ ಇಲ್ಲ. ಕರಾವಳಿ ಅಂದ್ರೆ ನೆನಪಾಗೋದು ಅನೇಕ ವಿಚಾರಗಳ ಜೊತೆಗೆ ಧರ್ಮ ದಂಗಲ್, ಉಗ್ರರ ಅಡಗುತಾಣ, ಹಿಂದೂ ಮುಸ್ಲಿಂ ಸಂಘರ್ಷಗಳು. ಅದೇ ಕರಾವಳಿಯಲ್ಲಿ ಈಗ ಮಾದಕ ನಶೆ ಮಾತಾಡ್ತಿದೆ. ಗಾಂಜಾ ಘಾಟು ಆವರಿಸಿದೆ, ಅದು ಮೆಡಿಕಲ್ ಕಾಲೇಜು ಕ್ಯಾಂಪಸ್ಗಳಲ್ಲೇ. ಕರಾವಳಿಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಗಾಂಜಾ ಘಾಟು. ಮೆಡಿಕಲ್ ವಿದ್ಯಾರ್ಥಿಗಳು, ವೈದ್ಯರುಗಳೇ ಪೆಡ್ಲರ್ಗಳು. ಮಂಗಳೂರಿನಲ್ಲಿ ಬೃಹತ್ ಡ್ರಗ್ಸ್ ಜಾಲದ ರಾಕೆಟ್ ಸಿಕ್ಕಿಬಿದ್ದಿದೆ. ನಿಷೇಧಿತ ಮಾದಕ ಪದಾರ್ಥ ಗಾಂಜಾ ಮಾರಾಟ ಹಾಗೂ ಸೇವನೆ ಪ್ರಕರಣದಲ್ಲಿ ಒಟ್ಟು 10 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ನಂಬರ್ 1 ನೀಲ್ ಕಿಶೋರ್ ರಾಮ್ಜಿ ಶಾ, ವಯಸ್ಸು 38 ವರ್ಷ, ಇಂಗ್ಲೆಂಡ್ ಪ್ರಜೆ. ಆರೋಪಿ 2 ಡಾಕ್ಟರ್ ಸಮೀರ್ ಕೇರಳ, ವಯಸ್ಸು 32 ವರ್ಷ, ವೈದ್ಯಕೀಯ ಶಸ್ತ್ರಚಿಕಿತ್ಸಕ. ಆರೋಪಿ 3 ಡಾಕ್ಟರ್ ಮಣಿಮಾರನ್, 28 ವರ್ಷ, ತಮಿಳುನಾಡು ಮೂಲದ ವೈದ್ಯ. ಆರೋಪಿ 4 ನದಿಯಾ ಸಿರಾಜ್, 24 ವರ್ಷ, ವೈದ್ಯ ವಿದ್ಯಾರ್ಥಿನಿ, ಕೇರಳದವರು. ಆರೋಪಿ 5 ಇರಾ ಬಾಸಿನ್, 23 ವರ್ಷ, ವೈದ್ಯ ವಿದ್ಯಾರ್ಥಿನಿ, ಮಹಾರಾಷ್ಟ್ರದವರು. ಆರೋಪಿ 6 ರಿಯಾ ಚಡ್ಡಾ, 22 ವರ್ಷ, ವೈದ್ಯ ವಿದ್ಯಾರ್ಥಿನಿ, ಚಂಡೀಗಢ. ಆರೋಪಿ 7 ವರ್ಷಿಣಿ ಪ್ರಾಥಿ, 26 ವರ್ಷ, ವೈದ್ಯ ವಿದ್ಯಾರ್ಥಿನಿ, ಆಂಧ್ರಪ್ರದೇಶ. ಆರೋಪಿ 8 ಭಾನು ದಹಿಯಾ, 27 ವರ್ಷ, ವೈದ್ಯ ವಿದ್ಯಾರ್ಥಿ, ಚಂಡೀಗಢ. ಆರೋಪಿ 9 ಕ್ಷಿತಿಜ್ ಗುಪ್ತಾ, 25 ವರ್ಷ, ವೈದ್ಯ ವಿದ್ಯಾರ್ಥಿ, ದೆಹಲಿ. ಆರೋಪಿ 10 ಮೊಹಮ್ಮದ್ ರವೂಫ್, 34 ವರ್ಷ, ವೈದ್ಯ ವಿದ್ಯಾರ್ಥಿ, ಬಂಟ್ವಾಳ ತಾಲೂಕು. ಈ 10 ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಆರೋಪಿಗಳು ನಗರದ ಬಂಡ್ಸ್ ಹೋಟೆಲ್ ಬಳಿ ಇದ್ದ ಫ್ಲಾಟ್ನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ರು ಅಂತ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು. ಮಾರಾಟದ ಜೊತೆ ನಶೆಯಲ್ಲೂ ಇದ್ದಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 10 ಜನರನ್ನ ನಾವು ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ದು. ಅದರಲ್ಲಿ 9 ಜನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಒಬ್ಬ ಲೋಕಲ್ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಂತ ಈಗಾಗಲೇ ವಶಕ್ಕೆ ತಗೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ಪೊಲೀಸ್ ಕಸ್ಟಡಿಯಿಂದ ತಗೊಂಡಿದ್ದೆ. ದಾಳಿ ವೇಳೆ ಪೊಲೀಸರು 2 ಕೆಜಿ ಗಾಂಜಾ, 2 ಮೊಬೈಲ್ ಫೋನ್, 7,000 ಮೌಲ್ಯದ ನಗದು, ಡಿಜಿಟಲ್ ಉಪಕರಣಗಳು, ಟಾಯ್ ಗನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಕೆಎಂಸಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಯನಪೋಯ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ರು. ಡ್ರಗ್ಸ್ ದಂಧೆ ಹಣ ಬಿಜೆಪಿ ಸರ್ಕಾರಕ್ಕೆ ಹೋಗ್ತಿತ್ತು. ಮಾಜಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪ. ಹಿಂದೆ ಈಗೊಂದು ಒಂದೂವರೆ ವರ್ಷದ ಹಿಂದೆ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಈ ಡ್ರಗ್ ಮಾಫಿಯಾಗಳ ಬಗ್ಗೆ. ಇಬ್ಬರು ಚಿತ್ರರಂಗದ ನಟಿಯರು ಅರೆಸ್ಟ್ ಆಗಿದ್ದರು. ನಾನು ಅವತ್ತೇ ಹೇಳಿದೆ, ಇದು ಅಲ್ಟಿಮೇಟ್ಲಿ ಯಾವುದಾದ್ರು ಹಳ್ಳ ಹಿಡಿಸ್ತೀರಿ ತನಿಖೆ ಅಂತ ಹೇಳಿದೆ. ಇವತ್ತು ಸ್ವೇಚ್ಛಾಚಾರವಾಗಿ ಮತ್ತೆ ಪುನಃ ನಡೀತಾ ಇದೆ. ಯಾರಿಗೂ ಭಯಭಕ್ತಿ ಇಲ್ಲ. ರಾಜಕೀಯ ಏನೇ ಇರಲಿ, ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳ ವೈದ್ಯರುಗಳೇ ಗಾಂಜಾ ಗುಂಗಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಕರಾವಳಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮಾದಕ ಜಾಲದ ಬೇಟೆ ಆಗಿರುವುದು ಇತ್ತೀಚೆಗೆ ಇದೇ ಮೊದಲು. ಎಲ್ಲ ಆರೋಪಿಗಳನ್ನು ನ್ಯಾಯಾಲಯ 2 ದಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದ್ದು, ಇನ್ನಷ್ಟು ಮಾದಕ ಜಾಲದ ಬಿಲ ಸಿಕ್ಕಿದ್ರೂ ಸಿಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಿಂದೂಸ್ತಾನವು ಹಿಂದೂಸ್ತಾನವಾಗಿಯೇ ಉಳಿಬೇಕು. ಇಂದು ಭಾರತದಲ್ಲಿ ವಾಸಿಸುವ ಮುಸ್ಲಿಮರಿಗೆ ಯಾವುದೇ ಹಾನಿ ಇಲ್ಲ. ಇಸ್ಲಾಂ ಧರ್ಮ ಭಯ ಪಡಬೇಕಾಗಿಲ್ಲ. ಆದರೆ ಮುಸ್ಲಿಮರು ತಮ್ಮ ಅಬ್ಬರಕ್ಕೆ ಬ್ರೇಕ್ ಹಾಕಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ.
नहीं बनाया, न आज के अपने आप को हिंदू कहलाने वालों ने बनाया, न आज के मुसलमानों ने बनाया। उस समय घटा, इस्लाम बाहर से आया, आक्रामकों के हाथ आया। हिंदू समाज का विशेष ध्यान जिन पर है, विशेष श्रद्धा जिनके बारे में ऐसे कुछ है, उसके बारे में मामले उठते हैं। अब इसका विचार क्या करना, ये मुसलमानों के विरुद्ध नहीं सोचता है हिंदू। आज के मुसलमानों के उस समय पूर्वज भी हिंदू थे। उन सबको स्वतंत्रता से चिरकाल तक वंचित रखने के लिए उनका मनोधैर्य दबाने के लिए किया गया। इसलिए हिंदू को लगता है कि इसका पुनरुद्धार होना चाहिए। इसमें कोर्ट में जाते हैं तो फिर कोर्ट जो निर्णय देगा उसको मानना चाहिए। ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವನ್ನಪ್ಪಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳ ಮೇಲೆ ಕೇಸ್ ಜೊತೆಗೆ ಇಂಜಿನಿಯರ್ಗಳ ತಲೆದಂಡವಾಗಿದೆ. ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವು ಪ್ರಕರಣ. 8 ಮಂದಿ ವಿರುದ್ಧ ಎಫ್ಐಆರ್, ಇಂಜಿನಿಯರ್ಸ್ ಸಸ್ಪೆಂಡ್. ನಿನ್ನೆ ಬೆಂಗಳೂರಿನ ನಾಗಾವರದ ಎಚ್ಬಿಆರ್ ಲೇಔಟ್ನಲ್ಲಿ ನಡೆದ ಮೆಟ್ರೋ ಪಿಲ್ಲರ್ ದುರಂತದ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಘಟನೆಯಲ್ಲಿ ಸಾವನ್ನಪ್ಪಿದ ತೇಜಸ್ವಿನಿ ಪತಿ ಲೋಹಿತ್ ನೀಡಿದ ದೂರಿನ ಆಧಾರದ ಮೇಲೆ ಗೋವಿಂದಪುರ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಸೇರಿ 5 ಜನ ಅಧಿಕಾರಿಗಳು ಹಾಗೂ ಬಿಎಂಆರ್ಸಿಎಲ್ನ 2 ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಅಲ್ಲದೆ ಎಲ್ಲರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಎಫ್ಐಆರ್ನಲ್ಲಿ ಯಾರ್ಯಾರ ಹೆಸರುಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ಎಫ್ಐಆರ್ನಲ್ಲಿ ನಾಗಾರ್ಜುನ ಕಂಪನಿಯನ್ನ A1 ಮಾಡಲಾಗಿದ್ದು, ಸಿಬ್ಬಂದಿಗಳಾದ A2 ಪ್ರಭಾಕರ್, A3 ಚೈತನ್ಯ, A4 ಮಥಾಯ್, A5 ವಿಕಾಸ್ ಸಿಂಗ್ ಹಾಗೂ ಸೂಪರ್ವೈಸರ್ ಲಕ್ಷ್ಮೀ ಪತಿಯನ್ನ A6 ಮಾಡಲಾಗಿದೆ. ಇದರ ಜೊತೆಗೆ ಮೆಟ್ರೋ ಡೆಪ್ಯೂಟಿ ಚೀಫ್ ಎಂಜಿನಿಯರ್ ವೆಂಕಟೇಶ್ ಶೆಟ್ಟಿ A7 ಆಗಿದ್ರೆ, ಮೆಟ್ರೋದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮಹೇಶ್ ಬೆಂಡೇಕರ್ ಅವರನ್ನ 8ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. 3 ಹಂತಗಳಲ್ಲಿ ನಡೆಯಲಿದೆ ಪೊಲೀಸರ ತನಿಖೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಹಂತ ಹಂತವಾಗಿ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಲಿದ್ದಾರೆ. ಸತ್ತು ಹೋಗಿರತಕ್ಕಂಥ ಮಹಿಳೆಯ ಪತಿಯವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಮ್ಮ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ IPC 304A, 336, 337, 427 ಜೊತೆಗೆ 34 IPC ಸೆಕ್ಷನ್ಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿಕೊಂಡಿದ್ವಿ. ಇತ ಘಟನೆ ಬಗ್ಗೆ ಬಿಎಂಆರ್ಸಿಎಲ್ ಸಹ ಆಂತರಿಕ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ಬಿಎಂಆರ್ಸಿಎಲ್ನ 3 ಎಂಜಿನಿಯರ್ಸ್ ಅನ್ನ ಅಮಾನತು ಮಾಡುವುದರ ಜೊತೆಗೆ ಸ್ಥಳದಲ್ಲಿದ್ದ ಇತರೆ 3 ಎಂಜಿನಿಯರ್ಗಳನ್ನ ವಜಾಗೊಳಿಸಿದೆ. ಆ ಏರಿಯಾದು ಡಿಪ್ಟಿ ಚೀಫ್ ಇಂಜಿನಿಯರ್ ಯಾರಿದ್ದಾರೆ, ಆ ಡಿಪ್ಟಿ ಚೀಫ್ ಇಂಜಿನಿಯರ್ಗೆ ನಾವು ಅವರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು, ಅವರಿಗೆ ನಾವು ಟರ್ಮಿನೇಟ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ, ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ನಾವು ತೆಗೆದಿದ್ದೀವಿ. ಪೊಲೀಸರು ಮೆಟ್ರೋ ಬಳಿಕ IISC ತನಿಖೆ. ಘಟನಾ ಸ್ಥಳದಲ್ಲಿ ತಜ್ಞರಿಂದ ಪರಿಶೀಲನೆ. ಇನ್ನು ಪಿಲ್ಲರ್ ಕುಸಿದಿರೋ ಕಾರಣ ತಿಳಿಯೋ ಸಲುವಾಗಿ IISC ಮತ್ತು FSL ತಜ್ಞರಿಗೆ ವರದಿ ನೀಡುವಂತೆ ಪೊಲೀಸರು ಹಾಗೂ ಮೆಟ್ರೋ ಮನವಿ ಮಾಡಿಕೊಂಡಿತ್ತು. ಅದರಂತೆ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ IISC ಪ್ರೊಫೆಸರ್ ಚಂದ್ರಕಿಶನ್ ನೇತೃತ್ವದ ತಂಡ ಪರಿಶೀಲನೆ ನಡೆಸಿದೆ. ಒಂದು ಜಾಗ ಕಡಿಮೆ ಇದೆ, ಇದರಲ್ಲಿ ಈ ತರ ಈಗ ಇದು ಹಾಕಿದಾರಲ್ವಾ, ಅದು ಸ್ಲೋಪ್ ಇದೆ ಅಲ್ವಾ, ಅದು ಜಾಸ್ತಿ ಇರಬೇಕು. ಕಡಿಮೆ ಜಾಗದಲ್ಲಿ ಈ ತರ ಇರೋದ್ರಿಂದ ಅದು ಇದು ಆಗಿದೆ, ಅದು ಇದು ಕಂಬಿದು ವೇಟ್ ತುಂಬ ಜಾಸ್ತಿ. ಸೊ ಅದಕ್ಕೆ ಏನಾಗಿದೆ ಅಂದರೆ ಲೈಕ್ ಅದು ಸ್ವೇ ಆಗಿ ಬಿದ್ದು ಹೋಗಿದೆ. ಪಂಚಭೂತಗಳಲ್ಲಿ ಲೀನವಾದ ತಾಯಿ ಮಗು. ತೇಜಸ್ವಿನಿ ಮತ್ತು ಮಗುವಿಗೆ ಕಣ್ಣೀರ ವಿದಾಯ. ಇತ್ತ ಮೆಟ್ರೋ ಕಾಮಗಾರಿಯಿಂದ ಪ್ರಾಣ ಕಳೆದುಕೊಂಡ ತಾಯಿ ಮಗು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ದಾವಣಗೆರೆಯ PB ರಸ್ತೆಯ ವೈಕುಂಠ ಧಾಮದಲ್ಲಿ ಅಗ್ನಿಸ್ಪರ್ಶದ ಮೂಲಕ ಅಂತಿಮ ವಿದಾಯ ಹೇಳಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತನಿಖೆ ಏನೇ ಇರಲಿ, ತಪ್ಪಿತಸ್ಥರಿಗೆ ಇಂದಲ್ಲ ನಾಳೆ ಶಿಕ್ಷೆಯಾಗಬಹುದು. ಆದರೆ ತಮ್ಮದಲ್ಲದ ತಪ್ಪಿಗೆ 2 ಜೀವಗಳು ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉತ್ತರಾಖಂಡದ ಜೋಶಿ ಮಠದಲ್ಲಿ ಭೂಮಿ ಬಾಯಿ ತೆರೆದು ಬಲಿಗಾಗಿ ಕಾಯ್ತಿತ್ತು. ಸರ್ಕಾರ ಬಾಯಿ ತೆರೆದ ಭೂಮಿ ಮೇಲಿದ್ದ ಕಟ್ಟಡಗಳನ್ನು ಧ್ವಂಸ ಮಾಡುತ್ತಿದೆ. ಆದರೆ ಪುಡಿಗಾಸು ಪರಿಹಾರಕ್ಕೆ ಜನ ರೊಚ್ಚಿಗೆದ್ದಿದ್ದಾರೆ. ದೇವರನ್ನ
ಮಲೆನಾಡು ಪ್ರಕೃತಿಯ ಬೀಡು, ಬೆಟ್ಟ ಗುಡ್ಡಗಳ ಜೊತೆ ಅದ್ಭುತ ಕಾಡು ಈಗ ಪಾಳು ಬಿದ್ದ ಊರಾಗ್ತಿದೆ. ಉತ್ತರಾಖಂಡದ ಜೋಶಿ ಮಠದಲ್ಲಿ ದಿನೇ ದಿನೇ ಕುಸಿತಾ ಇರುವ ಭೂಮಿ ಊರಿಗೆ ಊರನ್ನೇ ಆಪೋಷಣೆ ತೆಗೆದುಕೊಳ್ತಿದೆ. ಭೂಮಿಯೇ ಬಾಯ್ತಿರಿದು ನಗರವನ್ನ ನುಂಗೋ ಮುನ್ನ ಸರ್ಕಾರವೇ ಬಿರುಕು ಬಿಟ್ಟ 723 ಕಟ್ಟಡಗಳನ್ನ ಗುರುತಿಸಿದೆ. ಇದರಲ್ಲಿ ಇವತ್ತು 2 ಬೃಹತ್ ಐಷಾರಾಮಿ ಹೋಟೆಲ್ ಕಟ್ಟಡಗಳನ್ನ ಉತ್ತರಾಖಂಡ ಸರ್ಕಾರ ನೆಲಸಮ ಮಾಡಿದೆ. ಕಟ್ಟಡ ನೆಲಸಮಕ್ಕೂ ಮುನ್ನ ಪರಿಹಾರ ಕೊಡಿ. ಬೀದಿಗಿಳಿದ ಜೋಶಿ ಮಠದ ಸಂತ್ರಸ್ತರು. 100 ವರ್ಷಗಳಿಂದ ಅಜ್ಜ, ಮುತ್ತಜ್ಜ, ಅಪ್ಪ, ಅಮ್ಮ ಬಾಳಿದ ಮನೆಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಸರ್ಕಾರದ ದುರಾಸೆ ಯೋಜನೆಗಳಿಂದ ಈ ಗತಿ ಬಂದಿದೆ. ಈಗ ಕಟ್ಟಡ ಕೆಡವಿ ಹಾಕೋ ಮುನ್ನ ಪರಿಹಾರ ಕೊಡಿ ಅಂತ ಜನ ಆಕ್ರೋಶ ಹೊರಹಾಕಿದ್ರು. $1.5 ಲಕ್ಷ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡ ಸರ್ಕಾರ. ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಜನರ ಆಕ್ರೋಶವನ್ನ ಕಣ್ಣಾರೆ ಕಂಡ್ರು. ಅಧಿಕಾರಿಗಳು ಸಚಿವರ ಜೊತೆ ಸಭೆ ಮಾಡಿದ್ರು. ಬಳಿಕ ಸಂತ್ರಸ್ತ ಕುಟುಂಬಗಳಿಗೆ $1.5 ಲಕ್ಷ ಪರಿಹಾರ ಘೋಷಿಸಿ ಕೈ ತೊಳ್ಕೊಂಡ್ರು. 4 ನಗರಗಳಿಗೂ ಹಬ್ಬಿದ ಆತಂಕ. ಉತ್ತರಾಖಂಡದ ಜೋಶಿಮಠ ವ್ಯಾಪ್ತಿಯ 723 ಮನೆಗಳು ಬಿರುಕು ಬಿಟ್ಟಿವೆ. ಇದೇ ಮಾದರಿಯಲ್ಲಿ ಹಲವು ನಗರಗಳಲ್ಲೂ ಭೂಮಿ ಬಿರುಕು ಬಿಟ್ಟಿದೆ. ಬಿರುಕು ಬಿಡುತ್ತಿದೆ ಉತ್ತರಾಖಂಡ. ಅಲಿಗಢದ ಕನ್ವರಿಗಂಜ್ ನಗರದಲ್ಲಿ 10 ಮನೆ ಬಿರುಕು ಬಿಟ್ಟಿದ್ದು, ಚಮೋಲಿಯ ಬಹುಗುಣ ನಗರದಲ್ಲಿ 13 ಮನೆ ಬಿರುಕು ಬಿಟ್ಟಿವೆ. ಕರ್ಣಪ್ರಯಾಗ್ನಲ್ಲಿ 25ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿವೆ. ಬಿರುಕು ಬಿಟ್ಟ ಮನೆಗಳಿಗೆ 5,200 ಪರಿಹಾರ ಘೋಷಣೆ ಮಾಡಿದ್ದು, ಪುಡಿಗಾಸು ಪರಿಹಾರ ಅಂತ ಹಲವೆಡೆ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಸದ್ಯಕ್ಕೆ ಉತ್ತರಾಖಂಡದಲ್ಲಿ ನೆಲಸಮದ ಕೆಲಸ ಶುರುವಾಗಿದೆ. ಕೊರೆವ ಚಳಿಯಲ್ಲಿ ಸಂತ್ರಸ್ತರು ನರಳಾಡ್ತಿದ್ದಾರೆ. ವೃದ್ಧರು, ಮಕ್ಕಳು ಸೇರಿ ಹಲವರು ಬೀದಿ ಪಾಲಾಗಿರೋದು ನಿಜಕ್ಕೂ ಶೋಚನೀಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.